ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಸ್ನೇಹಿತರ ಬಳಗದವರಿಂದ ಸೀಳು ತುಟಿ ಹಾಗೂ ಅಂಗುಳ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರ ಆಯೋಜಿಸಲಾಗಿತ್ತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕಾ ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಭಗವಾನ್ ಮಹಾವೀರ್ ಜಯಂತಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಸೀಳು ತುಟಿ, ಸೀಳು ಅಂಗುಳ ಉಚಿತ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಸೇವೆಗಳ ಶಿಬಿರ ಜರುಗಿತು. ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ರವರು ತಮ್ಮ ತಂದೆಯವರಾದ ದಿವಂಗತ ಅಬ್ದುಲ್ ರೋಫ್ ಸಾಬ್ ರವರ ಸ್ಮರಣಾರ್ಥ ಕಳೆದ 9 ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷವೂ ಉಚಿತ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಪಟ್ಟಣದ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಪ್ರಧಾನ ಸಂಚಾಲಕರಾದ ಚಂದ್ರಕಲಾ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸೀಳು ತುಟಿ ಮತ್ತು ಸೀಳು ಅಂಗಳ ಪೀಡಿತರ ಗುರುತಿಸುವಿಕೆ ಹಾಗೂ ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜಿಸಿರುವ ಸ್ನೇಹಿತರ ಬಳಗದವರ ಸಮಾಜ ಸೇವಾ ಕಾರ್ಯದಿಂದಾಗಿ ಬಡವರ್ಗದ ಜನರಿಗೆ ತುಂಬಾ ಉಪಯುಕ್ತವಾಗಿದೆ. ಮನುಷ್ಯ ಜೀವಂತ ಇರುವವರಿಗೆ ಏನಾದರೂ ಸೇವೆ ಕೊಟ್ಟರೆ ಸಮಾಜ ಯಾವತ್ತೂ ವ್ಯರ್ಥವಾಗುವುದಿಲ್ಲ, ಅವರನ್ನು ಸಮಾಜ ಗುರುತಿಸುತ್ತದೆ ಎಂದರು. ಶಿಬಿರದಲ್ಲಿ ಹಲವಾರು ಜನ ತಪಾಸಣೆ ಮಾಡಿಸಿಕೊಂಡರು, ಕೆಲವರು ಶಸ್ತ್ರಚಿಕಿತ್ಸೆ ಸೇವೆ ಪಡೆದರು. ತಾಲೂಕಾ ಆಸ್ಪತ್ರೆ ಆಡಳಿತಾಧಿಕಾರಿ ಮಧುಕುಮಾರ್, ಮಹಾವೀರ್ ಜೈನ್ ಆಸ್ಪತ್ರೆಯ ಸೀಳು ತುಟಿ ವಿಭಾಗದ ಕಾರ್ಯದರ್ಶಿ ಡಾಕ್ಟರ್ ಮನೋಹರ್, ಡಾಕ್ಟರ್ ಮೇರಿ, ಡಾಕ್ಟರ್ ನಾಗರಾಜ್, ಬ್ಲಾಕ್ ಕ್ಯಾಟ್ ಕಮಾಂಡೋ ಎನ್ಎಜೆ ಅಮೀನ್ ಬಾಷಾ, ಸಾಮಿಲ್ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಖಾದರ್ ಬಾಷಾ, ಸ್ನೇಹಿತರ ಬಳಗದ ಅಧ್ಯಕ್ಷರು ಬಿ ಅಬ್ದುಲ್ ರೆಹಮಾನ್, ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಕೆಕೆ ಹಟ್ಟಿ, ದೇವರಮನೆ ಮಹೇಶಪ್ಪ, ಅಬ್ದುಲ್ ವಾಹಿದ್, ಬಿಎಂಎಂ ಫ್ಯಾಕ್ಟರಿಯ ಜಬ್ಬಾರ್, ರೈತ ಸಂಘದ ತಾಲೂಕಾ ಅಧ್ಯಕ್ಷ ಫಯಾಜ್, ಡಿಪ್ಲೊಮಾ ಕಾಲೇಜಿನ ವಿದ್ಯಾರ್ಥಿಗಳು, ತಾಲೂಕಾ ಆಸ್ಪತ್ರೆ ಇಲಾಖೆ ಸಿಬ್ಬಂದಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವರದಿ ಕೆ ತಿಪ್ಪೇಸ್ವಾಮಿ. ನಮ್ಮ ಸ್ನೇಹಿತರ ಬಳಗ 9ನೇ ವರ್ಷದ ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಸಮಾಜ ಸೇವೆ ಮಹೇಶನ ಬನ್ನಿ. ಸಮಾಜ ಸೇವೆ ಇದ್ದರೆ ಆತ್ಮತೃಪ್ತಿ ಅನ್ನೋ ಒಂದು ಧ್ಯೇಯವಾಗಿ ನಮ್ಮ ಸ್ನೇಹಿತರ ಬಳಗದಾಗ ಈ ಭೂಮಿ ಮೇಲೆ ಎಲ್ಲಾದರೂ ನಶಿಸುವಂಥ ಗ್ಯಾರಂಟಿ. ಆದರೆ ಯಾರು ಮನುಷ್ಯರಿಗೋಸ್ಕರ ಸಮಾಜಕ್ಕೋಸ್ಕರ ಬೆಳೆದಿರ್ತಾರೆ, ಸಮಾಜಕ್ಕೋಸ್ಕರನೇ ಅವರ ಅದನ್ನು ಒಂದು ಸೇವೆಯನ್ನು ಕೊಡ್ತಾರೆ, ಅವರು ಸಮಾಜ ಯಾವತ್ತೂ ಮರೆಯೋಲ್ಲ ಅನ್ನೋ ಮಾತನ್ನು ನಮ್ಮ ಸ್ನೇಹಿತರ ಬಳಗದಾಗಿರ್ತದೆ. ಹಾಗಾಗಿ ಕಳೆದ 9 ವರ್ಷಗಳಿಂದ ಒಂದು ಸಮಾಜಕ್ಕೆ ಸೇವೆ ಕೊಡ್ತಾ ಇದ್ದೀವಿ. ಈ ವರ್ಷ ಕ್ಲಬ್ ಸಿರುಗುತ್ತಿ ಮತ್ತು ಕೀಳು ಸಂಘ ಒಂದು ಸೇವೆ ಇದೆ. ತಮ್ಮೆಲ್ಲರ ಸಹಕಾರ ನಮ್ಗೆ ಬೇಕನ್ನಿಸ್ತಾ ಇದೆ. ಯಾಕೆಂದರೆ ಒಬ್ಬರು ಏನು ಮಾಡೋಕ್ಕಾಗಲ್ಲ. ಅದ್ರ ಜೊತೆ ನಮ್ಮ ಸ್ನೇಹಿತರಾದಂಥ ಫಯಾಜ್, ಜಬ್ಬಾರ್, ಅಬ್ದುಲ್ ವಾಹಿದ್ ಸಾಕಷ್ಟು ಮಂದಿ ಒಂದು ಸೇವೆ ಕೊಡ್ತಾ ಇದ್ದಾರೆ. ಸೇವೆ ಮಾಡೋದ್ರಿಂದ ಖುಷಿ ಸಿಗುತ್ತೆ ಅನ್ನೋದು ನಮ್ದು. ನಾವು ಕೂಡ ಬೇಜಾರು ದುಡ್ಡು ನೋಡಿರೋದೆ, ಅದರಲ್ಲಿ ಎಲ್ಲರೂ ತೃಪ್ತಿ ಅನ್ನೋದು ಸಿಗ್ತಾ ಇಲ್ಲ. ತೃಪ್ತಿ ಅಂದರೆ ಒಬ್ಬರು ಸೇವೆ ಮಾಡಿದ್ರೆ ಇನ್ನೊಬ್ಬರ ಅವರ ಪ್ರೀತಿಯನ್ನು ನೋಡಿದರೆ ಮಾತ್ರ ನಮಗೆ ತೃಪ್ತಿಯನ್ನು ನೋಡೋದು ಮನದತ್ತ ಅಂತ ಮಾತು ಒಂದು ಸ್ನೇಹಿತರ ಬಳಗಾಗಿದೆ. ಹಾಗಾಗಿ ಒಂದು ಸೇವೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಅನುಕೂಲ ಮಾಡ್ತೇವೆ. ಸುಮಾರು 4,500 ಜನಕ್ಕೆ ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರ ಮಾಡ್ತೀವಿ. ಇದರ ಜೊತೆಯಲ್ಲಿ ಇನ್ನು ಡಿಪ್ಲೊಮಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮೋಟಿವೇಟ್ ಸ್ಪೀಚ್ ಆಗಿರಲಿ, ಆಮೇಲೆ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ವಿದ್ಯೆನೇ ಮುಖ್ಯ ಅನ್ನೋ ಒಂದು ಸಂದೇಶವನ್ನು ಸಾರುತ್ತಾ ಎಲ್ಲ ಹಾಸ್ಟೆಲ್ ಕಾಲೇಜುಗಳಿಗೆ ಹೋಗಿ ವಿದ್ಯೆ ಓದ್ರಿ. ಯಾಕೆಂದರೆ ಆದರೆ ವಿದ್ಯೆ ಟೈಮಿಂಗ್ ಸಿಗುತ್ತೆ. ಟೈಮ್ ಹೋದ್ಮೇಲೆ ವಿದ್ಯೆ ಮಾಡೋಕ್ಕಾಗಲ್ಲ. ದುಡ್ಡು ಮಾಡಬೇಕಂದ್ರೆ ಚೆನ್ನಾಗಿ ನಾಲೆಡ್ಜ್ ಇದ್ದರೆ ಮಾತ್ರ ಯಾವಾಗ ಬೇಕಾದ್ರೆ ದುಡ್ಡು ಮಾಡ್ಬೋದು. ವಿದ್ಯೆ ಇದ್ದರೆ ಈಗಿನ ಕಂಪ್ಯೂಟರ್ ಯುಗದಲ್ಲಿ ಸಮಾಜದಲ್ಲಿ ನಾವು ಬದುಕಬೇಕಂದ್ರೆ ವಿದ್ಯೆ ಅವಶ್ಯಕತೆ ಇದೆ. ವಿದ್ಯೆ ಇದ್ಮೇಲೆ ಬೇಕಾದ್ರೆ ಯಾವಾಗ ಬೇಕಾದ್ರೂ ನಾವು ವ್ಯವಹಾರ ಮಾಡ್ಬೋದು. ಬಿಸ್ನೆಸ್ ಮಾಡೋದಕ್ಕೆ ಏನು ಟೈಮ್ ಬೇಕಾಗಿಲ್ಲ. ಅದಕ್ಕೆ ಒಂದೊಂದು ಒಳ್ಳೆ ನಾಲೆಡ್ಜ್ ಇತ್ತು ಅಂತಂದ್ರೆ ಕೂಡ್ಲಿಗಿ ತಾಲೂಕಿನ ಸ್ನೇಹಿತರ ಬಳಗದ ಒಂದು ವತಿಯಿಂದ ಈ ಒಂದು ಸ್ನೇಹಿತರ ಬಳಗದ ಒಂದು ನೇತೃತ್ವ ವಹಿಸಿರ್ತಕ್ಕಂಥ ಬಿ ಅಬ್ದುಲ್ ರೆಹಮಾನ್ ಅವರ ಸ್ನೇಹಿತರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳೇ ಹಾಗೂ ನಮ್ಮ ಆಸ್ಪತ್ರೆಯ
ವೈಜ್ಞಾನಿಕರಾಗಿರ್ತಕ್ಕಂಥ ಮಧುಸರ್ ಅವರೇ, ಈಶ್ವರಿ ವಿಶ್ವವಿದ್ಯಾಲಯದ ಸಹೋದರಿಯಾಗಿರ್ತಕ್ಕಂಥ ಅಕ್ಕನವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಸಹೋದರ ಸಹೋದರಿ, ನಿಜವಾಗ್ಲೂ ಮನುಷ್ಯನಾಗಿ ಹುಟ್ಟಿದೆ. ಯಾಕಂದ್ರೆ ಪ್ರಪಂಚದಲ್ಲಿ ಒಂದು ಶ್ರೀಮಂತ ಸಂಸ್ಕೃತಿ ಹೊಂದಿರ್ತಕ್ಕ ವೇದಿಕೆ ಮೇಲೆ ಆಗಿರುವಂಥ ಎಲ್ಲ ಮುಖ್ಯ ವ್ಯಕ್ತಿಗಳೇ ಹಾಗೂ ನಮ್ಮ ಮುಂದೆ ಕೂತಿರುವ ಎಲ್ಲ ಪಕ್ಕದ ದೇಶದ ನಾವಿಗೆ ಆಲ್ರೆಡಿ ಟೈಮ್ ಆಗಿದೆ. ಒಂದು 2 minutes ಅಷ್ಟೇ ಹೇಳ್ತೀನಿ. ಡಾಕ್ಟರ್ಸ್ ಬಗ್ಗೆ ತಾಳ್ಮೆ ಅನ್ನೋದು ದೊಡ್ಡವರು ಏನು ಹೇಳ್ತಾರೆ, ಯಾರು ತಾಳ್ಮೆ ಗೆಲ್ತಾರೋ ಅವರು ಈ ನಮ್ಮ ದುನಿಯಾವನ್ನು ಗೆಲ್ಬೋದು ಅನ್ನೋದು ಅದು ಡಾಕ್ಟರ್ ಹತ್ರ ಇರುತ್ತೆ. ನೀವು ನೋಡಿದ ಹಾಗೆ ಆಮೇಲೆ ಒಂದು ಇನ್ಸಿಡೆಂಟ್ ಆಗಿದ್ದು 2023 ಜುಲೈಯಲ್ಲಿ CHC ಜೋಶಿಯಲ್ಲಿ ನಾನು 2000 ಪೋಸ್ಟಿಂಗಲ್ಲಿದ್ದೆ. 2004 ಪ್ಲಸ್ 2013 2 ಸರಿಯಲ್ಲಿ ಪೋಸ್ಟಿಂಗ್ ಇದ್ದೆ. ವೆರಿ ಕೋಲ್ಡ್, -40 to 50 ಡಿಗ್ರಿ ಸೆಲ್ಸಿಯಸ್ ಹೋಗುತ್ತೆ. ಪ್ಲಸ್ ಇದ್ರೆ ನಾವು ಸಿಂಗಲ್ ಹೊಟ್ಟೆ ಆಗ್ಬೋದು, ಆದರೆ ಮೈನಸಲ್ಲಿ ಯಾವ ರೀತಿ ನಾವು ಕೋಲ್ಡಲ್ಲಿ ಇರಬೇಕು ಅನ್ನೋದು ಭಾಳ ಡಿಫಿಕಲ್ಟ್. ಕೋಲ್ಡಿಂದನೂ ಭಾಳ ಮಂಜು ಐಸ್ ಇರ್ತಾರೆ. ಐಸಿಂದ ನಮಗೆ ಕೆಲವೊಂದು ಚಿಲ್ಡ್ರೆ ಆಮೇಲೆ ರೋಗಗಳು ಬರುತ್ತೆ. ಅದರಲ್ಲಿ ಒಂದು ಇನ್ಸಿಡೆಂಟ್ ಏನಾಯ್ತು ಅಂದರೆ ಆ ಇನ್ಸಿಡೆಂಟ್ ಬಗ್ಗೆ ಹೇಳ್ತೀನಿ. ಡಾಕ್ಟರ್ ಬಗ್ಗೆ ಜನರೇ ಅವಾರ್ಡ್ ಅಂಶುಮಾನ್ ಅಂತಿದ್ದೇವೆ. ಕ್ಯಾಪ್ಟನ್ ಅಂಶುಮಾನ್ ಅವರು ಅಲ್ಲಿ ಸಿಯಾಚನಲ್ಲಿ ಹೀಟರ್ಸ್ ಇರುತ್ತೆ, ನಾವೆಲ್ಲ ಹೀಟರ್ಸ್ ಯೂಸ್ ಮಾಡ್ತಾ ಇರ್ತೀವಿ. ಬೆಂಕಿ ಆಕಸ್ಮಿಕವಾಗಿ ನಮ್ಮ ಹಟ್ಟಲ್ಲಿ ಬೆಂಕಿ ಹಾರಿಸ್ತೀವಿ. ಆ ಬೆಂಕಿನ ಹಾರಿಸ್ಬೇಕಂದ್ರೆ ಓಂ ಶಾಂತಿ. ಪರಮಾತ್ಮನ ಸವಿಸ್ಮೃತಿಯಲ್ಲಿ ಇದು ಮಾತನಾಡುವ ವೇದಿಕೆ ಅಲ್ಲ. ಏಕೆಂದರೆ ಫಸ್ಟಾಗಿ ಇದು ಹಾಸ್ಪಿಟಲ್, ಎರಡನೇದಾಗಿ ಡಾಕ್ಟರ್ಸ್ ಕೂತಿದ್ದಾರೆ ನಮ್ಮ ಜೊತೆಯಲ್ಲಿ, ಅವ್ರಿಗೋಸ್ಕರ ಪೇಷಂಟ್ಸ್ ಕಾಯ್ತಾ ಇರ್ತಾರೆ. ಆ ಕಾರಣ ಒಂದೇ 2 ಮಾತು. ಹೇಗೆ ಹೇಳ್ತಾರೆ, ಶರೀರವಿದಂ ಖಲು ಧರ್ಮ ಸಾಧನಂ ಅಂತ. ನಾವು ಏನೇ ಒಂದು ಸಾಧನೆ ಮಾಡಬೇಕು, ಒಂದು ಸೇವೆ ಮಾಡಬೇಕು, ಒಂದು ಕರ್ಮ ಮಾಡಬೇಕಂದ್ರೆ ಶರೀರ ಇರಬೇಕು. ಆ ಶರೀರ ಸದೃಢವಾಗಿದ್ದರೆ ಮಾತ್ರ ನಾವೇನಾದರೂ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಇವತ್ತು ಈ ಸ್ನೇಹಿತರ ಬಳಗ ಈ ಒಂದು ಕ್ಯಾಂಪನ್ನು, ಸೀಳು ತುಟಿ ಕ್ಯಾಂಪನ್ನು ಇಟ್ಕೊಂಡಿದ್ದಾರೆ. ಅದನ್ನು ಫೋನಲ್ಲಿ ಅವರು ಹೇಳ್ದಾಗಲೇ ನನಗೆ ಸಂತೋಷ ಆಯಿತು. ಇಂಥ ಸೇವೆ ಈ ಕೂಡ್ಲಿಗಿಯಲ್ಲಿಯೂ ಸಹ ನಡೀತದ ಅಂತ ನನಗೆ ಬಹಳನೇ ಖುಷಿ ಆಯಿತು. ನೋಡಿ, ಶರೀರ ಏನೋ ಕರ್ಮಾನುಸಾರವಾಗಿ ಮಕ್ಕಳಿಗೆ ಸೀಳು ತುಟಿ ಅಥವಾ ಸೀಳು ಅಂಗಳ ಆಗಿರ್ತದೆ ಕರ್ಮಾನುಸಾರ. ಆದರೂ ಸಹ ಭಗವಂತ ಮನುಷ್ಯನಿಗೆ ಬುದ್ಧಿ ಕೊಟ್ಟಿದ್ದಾನೆ. ಇದು ಈಗಿದ್ದರೂ ಸಹ ನೀನು ಅದನ್ನು ಸರಿಪಡಿಸು ಅಂತ ಹೇಳಿ ಪರಮಾತ್ಮ ಬುದ್ಧಿ ಕೊಟ್ಟಿದ್ದಾನೆ. ಆ ವೈದ್ಯರು ಅದನ್ನು ಇಷ್ಟು ಚೆನ್ನಾಗಿ ಇವತ್ತಿನ ಕಾಲದಲ್ಲಿ ವ್ಯವಸ್ಥೆ ಮಾಡ್ತಾರೆ. ಅದು ಮೊದಲು ಆ ರೀತಿ ಆಗಿತ್ತ ಅಥವಾ ಇಲ್ವಾ ಅನ್ನೋದು ಸಹ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಈ ವೈದ್ಯ ವೃತ್ತಿ ಎನ್ನುವಂಥದ್ದು, ಅದಕ್ಕೆ ಹೇಳ್ತಾರೆ ವೈದ್ಯ ನಾರಾಯಣ ಹರಿಹಿ ಅಂತ ಹೇಳಿ. ಅಂದ್ರೆ ಭಗವಂತನನ್ನ ಎಷ್ಟು ಭಕ್ತ ನಂಬಿರ್ತಾನೋ ವೈದ್ಯರನ್ನು ಸಹ ಭಗವಂತನ ಸಮಾನ ಅಂತ ಹೇಳಿ ನಂಬಿರ್ತಾರೆ. ಅಂದ್ರೆ ಅವನ ಹತ್ರ ತನ್ನ ಶರೀರವನ್ನ ಒಪ್ಪಿಸಿದಾಗ ಇದು ಏನಿದೆ ಏನಿಲ್ಲ, ಇವ್ರು ಏನ್ ಮಾಡ್ತಾರೆ ಬಿಡ್ತಾರೆ, ನನ್ನನ್ನು ಬದುಕಿಸ್ತಾರೋ ಅಥವಾ ಇಲ್ಲೋ, ಎಲ್ಲ ಸಹ ಅವ್ರ ಮೇಲೆ ಡಿಪೆಂಡ್ ಇರ್ತಾರೆ. ಅದಕ್ಕೆ ಅವರಿಗೊಂದು ಆರೋಗ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಕಾರ್ಯದರ್ಶಿ ಮಹಾಪೀಠ ವೈದ್ಯಾಧಿಕಾರಿಗಳು ಯಾವ ರೀತಿ ನಾವು ಪ್ರೊಟೆಕ್ಷನ್ ಮಾಡಬೇಕು ಸಂಕ್ಷಿಪ್ತವಾಗಿ 2 ನಿಮಿಷದಲ್ಲಿ ಹೇಳ್ತಾರೆ. ರೈತರ ಬಳಗ ಮತ್ತು ಮಾರ್ಕೆಟ್ ಜೈನ್ ಆಸ್ಪತ್ರೆ ಬೆಂಗಳೂರು ಸಹ ಸೀಳುತುಟಿ ಮತ್ತು ಸೀಳು ಅಂಗಳ ಗುರುತಿಗೆ ಮತ್ತು ಆಸ್ಪತ್ರೆಗೆ ಆಗಮಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಭಾರತದಲ್ಲಿ ಹೀಗೆ ಮಾಹಿತಿ ಪ್ರಕಾರ 1000 ವರ್ಷದಲ್ಲಿ ಈ ಥರ ಮತ್ತು ಅಂಗಳ ಒಬ್ಬರಿಗೆ ಭಾರತದಲ್ಲಿ ಒಬ್ಬರಿಗೆ ಇಂಥ ಸಮಸ್ಯೆ ಕಂಡುಬರ್ತದೆ ನಮಗೆ ಮಾಹಿತಿ ಮಾಹಿತಿ ಈ ಸೀಳುತುಟಿ ಮತ್ತು
ಇದು ಗುಣಪಡಿಸೋಕ್ಕೆ ಆಗಿರೋಂಥ ಸಮಸ್ಯೆ ಅಲ್ಲ. ಇದು ಒಂದು ಅಥವಾ ಎರಡು ಸರ್ಜರಿ ಮೂಲಕ ನಾವೆಲ್ಲ ಸಂಪೂರ್ಣವಾಗಿ ಗುಣಪಡಿಸಬಹುದು. ಇದು ಮುಖ್ಯವಾಗಿ ಇನ್ನು 6ನೇ ದಿನದಲ್ಲಿ ನಾವು ಒಬ್ಬರಿಗೆ ಇದ್ದಾಗ ನಾವು ಸರ್ಜರಿಯನ್ನು ಮಾಡಬಹುದು ಅಂತೇಳಿ ಕನ್ನಡ ಒಳಗೆ ಅಲ್ಲ ಓಪನ್ ಇದ್ರೆ ನಾವು ಅದನ್ನ 12 ದಿನದಲ್ಲಿ ನಾವು ಅದನ್ನು ಮಾಡಬಹುದು. ಇದುವರೆಗೆ ನಮ್ಮ ಆಸ್ಪತ್ರೆ ವತಿಯಿಂದ 12,000ಕ್ಕೂ ಹೆಚ್ಚು ಸರ್ಜರಿಯನ್ನು ಸೀಳು ಮತ್ತು ಸೀಳು ಅಂಗಳ ಸರ್ಜರಿಯನ್ನು ನಾವು ಮಾಡಲಾಗಿದೆ ಇದುವರೆಗೆ. ಇದು ಮುಖ್ಯವಾಗಿ ಏನಂತಂದ್ರೆ ನಾವು ಇವತ್ತು ಕ್ಯಾಂಪಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇವತ್ತು ತಪಾಸಣೆ ಮಾಡಿ ಇಲ್ಲಿ ನಾವು ಅದಕ್ಕೆ ಬೆನಿಫಿಷರಿ ಸೆಲೆಕ್ಟ್ ಆಗೋಂಥವ್ರನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವೇ ಫ್ರೀಯಾಗಿ ಬೆಂಗಳೂರಿಗೆ ಕರ್ಕೊಂಡೋಗಿ ಅಲ್ಲಿ ಆಪರೇಷನ್ಸ್ ಎಲ್ಲ ಫ್ರೀಯಾಗಿ ಮಾಡಿ ನಾವು ಮತ್ತೆ ಇಲ್ಲಿ ಕರ್ಕೊಂಡ್ಬಂದು ಬಿಡುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಚೈನಾ ಮತ್ತು ಸ್ನೇಹಿತರ ಬಳಗ ವತಿಯಿಂದ ಸಂಪೂರ್ಣವಾಗಿ ಇದ್ರದ್ದು ವೆಚ್ಚ ನಾವು ಇದರಲ್ಲಿ ₹1 ಖರ್ಚು ಬರೋದಿಲ್ಲ. ಎಲ್ಲ ಸಂಪೂರ್ಣವಾಗಿ ಎಲ್ಲ ಫುಲ್ ಮೆಡಿಸಿನ್ಸ್ ಮತ್ತು ಆಪರೇಷನ್ಸ್ ಎಲ್ಲದೂ ಫ್ರೀಯಾಗಿ ಆಗುತ್ತೆ. ಮತ್ತೆ ಇದನ್ನ ನಾವು ಇದು ವೈದ್ಯ ವಸತಿ ಮಾಡ್ತಾ ಇದ್ದೀವಿ ನಮ್ಮ ಜೈನ್ ಹಾಸ್ಪಿಟಲ್ ಮತ್ತೆ ಸ್ನೇಹಿತರ ಬಳಗ ವತಿಯಿಂದ. ನಮ್ಮ ಅಬ್ದುಲ್ ರಹಮಾನ್ ಸರ್ ಇದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಮತ್ತು ಮುಂದೆ ಇದೇ ತರ ಅಂತ ಹೇಳಿ ಎಲ್ಲರಿಗೂ ಅನಿಸುತ್ತಾ ನಾನು ಮಾತಾಡೋದು. ಈಗ ಸಾಧಕರಿಗೆ ಸನ್ಮಾನ ಮಾಡುವಂತಹ ಸಮಯ. ನಮ್ಮ ವೈದ್ಯಾಧಿಕಾರಿಗಳಂತಹ ನಮ್ಮ ನಾಗರಾಜ್ ಸರ್ ಹಾಗೂ ಬ್ಲ್ಯಾಕ್ ಕಮಾಂಡೋ ಅಮಾನ್ ಅಣ್ಣನವರಿಗೆ ಚಪ್ಪಾಳೆ